ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಭೂಮಿಕಾ ಭೂಮಿ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಇವತ್ತು 5 ಗಂಟೆಗೆ ಎಬ್ಬಿಸಿದ್ರು ಗುರು. ಆಮೇಲೆ ನಮ್ಮಣ್ಣ ನನ್ನ ಮತ್ತು ನಮ್ಮ ಅಜ್ಜಿನ ಬಸ್ ಸ್ಟಾಪಿಗೆ ಡ್ರಾಪ್ ಹಾಕಕ್ಕೆ ಬಂದ. ಅವನಿಗೇನೋ ಕೆಲಸ ಇದೆ ಅಂದ್ಬಿಟ್ಟು ಇವತ್ತು ಅವನು ಬರ್ತಿಲ್ಲ. ನಾನು ನಮ್ಮ ಅಜ್ಜಿ ಬಸ್ಗೆ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ಸ್ಯಾಟ್ಲೈಟಿಗೆ ರೀಚ್ ಆದ್ವಿ. ನೋಡಿದ್ರು ಏನು ರಶ್ ಗುರು ಟಿಕೆಟ್ ತೊಗೊಳಕ್ಕೆ. ಫೈನಲಿ ನಮಗೆ ಸೀಟ್ ಸಿಕ್ತು ಅಂದ್ಬಿಟ್ಟು ಖುಷಿ ಪಟ್ಕೊಂಡು ನಾನು ನಮ್ಮಮ್ಮ ಮ್ಯೂಸಿಕ್ ಕೇಳ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ವಿ. ವ್ಯೂ ಮಾತ್ರ ಸಖತ್ತಾಗಿತ್ತು ಗುರು. ನನ್ನ ಕೂದಲೆಲ್ಲ ಗಾಳಿಗೆ ಹಾರೋಗ್ತಿತ್ತು. ಹಂಗೆ ವ್ಯೂ ನೋಡ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಫೈನಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮೂರು ಗೈಸ್, ಮೈಸೂರಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಚಿಕ್ಕಿನ ಮೀಟ್ ಮಾಡಿಕೊಂಡು ಆಮೇಲೆ ನಾವು ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ. ಅಲ್ಲಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಫೈನಲಿ ನಾವು ರೀಚ್ ಆದ್ರಿ ಶ್ರೀರಂಗಪಟ್ಟಣಕ್ಕೆ. ಈ ಜಾಗ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ಗೈಸ್. ರವಿಚಂದ್ರನ್ ಸರ್ದು ಒಂದು ಮೂವಿ ಶೂಟ್ ಆಗಿತ್ತು. ಯಾವ ಮೂವಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ತೆಗಿತಿದ್ದೀನಿ ಅಂದ್ಬಿಟ್ಟು ನಮ್ಮಣ್ಣ ಪೋಸ್ ಕೊಡ್ತಿದ್ದ. ಆಮೇಲೆ ನಾವು ಕೂಡ ನೀರಲ್ಲಿ ಇಳಿಯಕ್ಕೆ ಹೋದ್ರಿ. ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಯಿತು ಗುರು. ಫೈನಲಿ ನಮ್ಮ ಅಕ್ಕ ಇಳ್ದೇ ಬಿಟ್ಲು. ಆಮೇಲೆ ಅವಳು ನನ್ನ ಕರ್ಕೊಂಡೋಗೋಕ್ಕೆ ತುಂಬ ಸಾಹಸ ಪಟ್ಲು. ನಂಗಂತೂ ತುಂಬ ಭಯ ಆಗ್ತಿತ್ತು ಗೈಸ್ ಇಳಿಯೋಕ್ಕೆ. ಆಮೇಲೆ ತುಂಬ ಎಂಜಾಯ್ ಮಾಡಿದ್ರಿ ಗೈಸ್ ನೀರಲ್ಲಂತೂ. ನೀರಿಂದ ಆಚೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ. ಆಮೇಲೆ ನಾವು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ರಿ. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ನೀವು ಈ ಜಾಗಕ್ಕೆ ವಿಸಿಟ್ ಮಾಡಿ. ಆಮೇಲೆ ನಾನು ಮತ್ತು ನಮ್ಮ ಅಣ್ಣದಿರು ಗಾಡೀಲಿ ಬಂದ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ದೇವಸ್ಥಾನಕ್ಕೆ. ಅವರೆಲ್ಲ ಆಟೋದಲ್ಲಿ ಬರ್ತಿದ್ರು. ಇದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಕೋಟೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದೇ ಟಿಪ್ಪು ಸುಲ್ತಾನ್ ಅರಮನೆ. ಪ್ಲೀಸ್ ವಿಸಿಟ್ ಮಾಡಿ ನೀವೇನಾದರೂ ಈ ಕಡೆ ಬಂದರೆ. ಇದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಸಮಾಧಿ. ನಮ್ಮಣ್ಣ ಅಂತೂ ತುಂಬ ಫಾಸ್ಟ್ ಓಡಿಸ್ತಿದ್ದ ಗೈಸ್ ಗಾಡಿ. ನನಗಂತೂ ಸ್ವಲ್ಪ ಭಯ ಆಗಿತ್ತು. ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ಗುರು. ಆ ವ್ಯೂ ನೋಡಿ ಗಾಯ್ಸ್. ಆಮೇಲೆ ಅಲ್ಲೆಲ್ಲ ಕುದುರೆಗಳೆಲ್ಲ ಇರ್ತಿದ್ರು ರೈಡ್ ಮಾಡೋಕ್ಕೆ. ಫೈನಲಿ ದೇವಸ್ಥಾನ ಎಲ್ಲ ರೀಚ್ ಆಗಿ ಎಲ್ಲರೂ ಒಳಗಡೆ ಹೋದ್ರಿ. ಒಳಗಡೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಗುರು.
ಹೆಜ್ಜೆ ಇಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಏನಕ್ಕೆ ಬಂದಿರೋದಂದರೆ ನಮ್ಮ ಫ್ಯಾಮಿಲಿದು ಒಂದು ಪೂಜೆ ಇತ್ತು. ಸೊ ಅದಕ್ಕೆ ಬಂದಿದ್ವಿ ಗೈಸ್. ನೋಡಿ, ಇದು ನನ್ನ ಫ್ಯಾಮಿಲಿ ಆ್ಯಂಡ್ ದಿಸ್ ಇಸ್ ಮೀ. ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಫ್ಯಾಮಿಲಿ ಜೊತೆ ಆಮೇಲೆ ಊಟ ತಿನ್ನಕ್ಕೆ ಹೋದ್ರಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಇದು ಆಲೂಗೆಡ್ಡೆನ ಸಪೋಟನ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿದ್ರು. ನಾನು ನಮ್ಮ ಅಣ್ಣ ಹತ್ರ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ, ಇನ್ನು ನನಗೇನು ಹೇಳ್ತಾನೆ. ಓಕೆ ಗೈಸ್, ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ವ್ಯೂನ ಎಂಜಾಯ್ ಮಾಡಿ. ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ. ಓಲವೇ ನೀ ತಂದ ಹಾಡಿಗೆ ನಾ ಸೋತೆ, ಕವಿತೆ ಕವಿತೆ ನೀನೇಕೆ ಪದಗಳೇ ಕುಳಿತು, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಅವಳು ಬರಲು ಮನದಲ್ಲಿ ಪದಗಳದೆ